ರಾಜಕುಮಾರ. ಅಮ್ಮ ಕನ್ಸಮ್ಮ, ಅದು ಬರೀ ಕನ್ಸಮ್ಮ. ಸರಿ ಬರ್ತೀನಿ ಇಡು, ಇವ್ರಿಗೇನು ಹೇಳಲೇಬಾರ್ದು. ಏ ಮನು, ಎಲ್ಲೋ ಇದ್ದೀಯೋ? ಟೈಮ್ ಸೆನ್ಸ್ ಇಲ್ಲ ನಿನಗೆ. ಎಷ್ಟೊತ್ತ ಬರೋದು? ಬಾರೋ ಬೇಗ. ಎಷ್ಟೊತ್ತ ಬರೋದು? ಟೈಮ್ ಸೆನ್ಸ್ ಇಲ್ಲ ನಿನಗೆ? ಅಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಒಂದ್ ಸ್ವಲ್ಪ ನೋಡು, ಮಳೆ ಹೋಗೆಲ್ಲ ನೆನ್ಸ್ಕೊಂಡ್ ಬಂದಿದ್ದಿ. ಸರಿ ಆಯ್ತು, ನಡಿ ಟೈಮ್ ಆಗುತ್ತೆ. ಡಾಕ್ಟರ್ ಇಲ್ವಾ? ಯಾವ ನಮ್ಮ ಇರಬೇಕು. ಯಾಕೋ ಬರ್ತದೆ? ಪೆಟ್ರೋಲ್ ಖಾಲಿ ಹೋಯ್ತಮ್ಮ. ಕರ್ಕೊಂಬಂದ. ಎಷ್ಟು 30 ಕಿಲೋಮೀಟರ್ ಐತೆ. ಎಲ್ಲ ನೆನೆಸ್ಕೊಂಡ? ಇನ್ನೇನು ಮತ್ತೆ? ಹಲೋ, ಡಾಕ್ಟರ್ ಇಲ್ವಾ? ಕರ್ಕೊಂಡು ಹೋಗ. ಯಾಕಪ್ಪ ನೀನು ಕೂತಿದ್ಯಾ? ಎದೋಳು ರಾತ್ರಿಗೆ ಯಾರೋ ಹೋಗು ಒಳಗಡೆ ಇರ್ತಲ್ಲ. ನಮಸ್ಕಾರ ರತ್ನಮ್ಮವ್ರೆ, ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಮಗನ ಮಗ ಡಾಕ್ಟ್ರೆ ಮನು ಅಂತ. ಏನ್ ಮಾಡ್ಕೊಂಡಿದ್ದಾರೆ? ಅವನು ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾನೆ ಡಾಕ್ಟ್ರೆ. ಅವತ್ತು ಹೇಳಿದ್ದಲ್ಲ ಡಾಕ್ಟ್ರೆ, ನನ್ನ ಮಗ ಅವತ್ತು ನಿನ್ನೆನೋ ಹಿಂಗೋ ಮಾಡ್ತಿದ್ದೆ ಡಾಕ್ಟ್ರೆ. ಅದಕ್ಕೆ ಕರ್ಕೊಂಡು ಬಂದೆ ಡಾಕ್ಟ್ರೆ. ಮನು, ಮನು, ಡಾಕ್ಟರ್ ಮಾತಾಡಪ್ಪ. ಗುಡ್ ನೈಟ್ ಸರ್. ಅಮ್ಮ ಇವ್ರೇ ಅಮ್ಮ. ಏನೇನು ಮಾತಾಡ್ಬೇಡ, ಆಯ್ತು ಮಾತಾಡ್ತೇನೆ. ಮನು, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ? ಅದೆಲ್ಲ ಯಾಕೆ ಹೇಳ್ಬೇಕು ನಿಮಗೆ? ಕರೆಕ್ಟ್ ಆಗಿ ಉತ್ತರ ಹೇಳಿದ್ರೆ ನಾನು ನಿಮಗೆ ಸಹಾಯ ಮಾಡ್ತೀನಿ. ಸರಿ. ಮನು, ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಜನ ಇದ್ದೀರಾ? ಇಬ್ರಿ. ಯಾರ್ಯಾರು ಅಂತ ಕೇಳ್ಬೋದು? ನಾನು, ಅಮ್ಮ. ನಿಮ್ಮ ಜೀವನ ಮೊದಲು ಹೇಗಿತ್ತು? ನಾವೊಂದು 15 ವರ್ಷದಿಂದ ಒಬ್ಬನ ಕಳ್ಕೊಂಡ್ವಿ. ನಮ್ಮ ತಾಯಿನೇ ಇದುವರೆಗೂ ನಮ್ಮನ್ನ ಬೆಳೆಸಿ ಓದಿಸಿ ಇವತ್ತುವರೆಗೂ ನಮ್ಗೆ ಈ ಹಂತಕ್ಕೆ ಬಂದಿದ್ದೀವಿ ಅಂತ ಅವರೇ ಕಾರಣ. ನಮ್ಮ ತಾಯಿನೇ ನಮಗೆಲ್ಲ ಪ್ರಪಂಚ. ಮನು, ಇದು ನಿಮ್ಮ ಆಫೀಸ್. ಡಾಕ್ಟ್ರೇ, ಇದೇನಿದೆ ನಮ್ಮ ಅಮ್ಮನ ಹೆಸರು ಬರ್ತಿದ್ರ?